ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1232 ಆಗುತ್ತೆ ಮತ್ತು ಆಗಸ್ಟ್ 2026ರ 10ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಸ್ಟ್ 2026 ಪಾರ್ಟ್ 10 ಆಗುತ್ತೆ. ಮೊದಲ ಪ್ರಶ್ನೆ ಏನಿದೆ? ಕ್ವಶನ್ ನಂಬರ್ 1, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ಮತ್ತೊಂದು ಈ ಪಂಪ್ಡ್ ಸ್ಟೋರೇಜ್ ಯೋಜನೆಗಾಗಿ DPR ಅನ್ನು ಸಿದ್ಧಪಡಿಸಲು ಟೆಂಡರ್ ಅನ್ನು ಆಹ್ವಾನ ಮಾಡಿದೆ. ಈಗ ಆಲ್ರೆಡಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಏನಿತ್ತು, ಅದಕ್ಕೆ ಕೇಂದ್ರ ಸರ್ಕಾರ, ಕೇಂದ್ರದ ಪರಿಸರ ಸಚಿವಾಲಯ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಈಗ ಶರಾವತಿ ಈ ಒಂದು ಯೋಜನೆಯ ನಂತರ ಮತ್ತೊಂದು ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಇವತ್ತು ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ಪ್ರಸ್ತಾವಿತ 2500 ಮೆಗಾವ್ಯಾಟ್ ಸಾಮರ್ಥ್ಯದ ವರಾಹಿ ಪಂಪ್ಡ್ ಸ್ಟೋರೇಜ್ ಯೋಜನೆಗಾಗಿ ವಿವರವಾದ ಯೋಜನಾ ವರದಿಯನ್ನು, ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ DPR ಅಂತ ಏನು ಕರಿತೀವಿ, ಅದನ್ನು ಸಿದ್ಧಪಡಿಸಲು ಸಲಹೆ ಮತ್ತು ಸೇವೆಗಳಿಗಾಗಿ ಟೆಂಡರ್ಗಳನ್ನು ಆಹ್ವಾನ ಮಾಡ್ತಾ ಇದೆ KPCL. ಅಂದರೆ ಹೇಗೆ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬಹುದು, ಏನೇನು ಸಾಧ್ಯತೆಗಳು ಇರ್ತವೆ, ಅವೆಲ್ಲವುಗಳನ್ನು ಅಧ್ಯಯನ ಮಾಡಿ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು, ಎಷ್ಟು ಖರ್ಚಾಗ್ಬೋದು, ಹೇಗೆ, ಎಲ್ಲಿ 2 ಡ್ಯಾಮ್ಗಳೇನಿದ್ದಾವೆ, ಮೊದಲನೇ ಡ್ಯಾಮ್ ಈಗ ಆಲ್ರೆಡಿ ಅಪ್ಪರ್ ಡ್ಯಾಮ್ ಇದೆ, ಲೋವರ್ ಡ್ಯಾಮ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು, ನೀರನ್ನು ಮತ್ತೆ ಮೇಲೆ ಪಂಪ್ ಮಾಡೋದಕ್ಕೆ ನಮ್ಮ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳ ಪ್ರಕಾರ ಹೇಗೆ ಅಲ್ಲಿ ನಾವು ವಿದ್ಯುತ್ತನ್ನು ಜನರೇಟ್ ಮಾಡ್ಬೋದು, ಅದೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಡ್ ವರದಿಯನ್ನು ತಯಾರಿಸಿಕೊಡೋದಕ್ಕೆ ಟೆಂಡರ್ಗಳನ್ನು, ಜಾಗತಿಕ ಟೆಂಡರನ್ನು ಇವತ್ತು KPCL ಆಹ್ವಾನ ಮಾಡ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ವರಾಹಿ ಪಂಪ್ ಸ್ಟೋರೇಜ್ ಯೋಜನೆ ಸುದ್ದಿಗೆ ಬರ್ತಾ ಇದೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೂಡ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಬೇರೆ ಬೇರೆ ಪಂಪ್ ಸ್ಟೋರೇಜ್ ಯೋಜನೆಗಳು ಬಹಳ ಸುದ್ದಿಗೆ ಬರ್ತಾ ಇದ್ದಾವೆ. ಕಳೆದ ತಿಂಗಳು ಯಾವುದೋ ಒಂದು ಮಾತಾಡಿದ್ವಿ, ಗುಲ್ಬರ್ಗದ್ದಿರಬೇಕು, ಡೇಟ್ ಮಾಡ್ಕೊಳ್ರಿ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL has invited bids for the consultancy services to the prepare a detailed project report DPR for the proposed 2500 megawatt ವರಾಹಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್. ವರಾಹಿ ಯಾವ ಪ್ರದೇಶದಲ್ಲಿ ಬರುತ್ತೆ, ಎಷ್ಟು ಕೆಪಾಸಿಟಿ ಅಂದರೆ 2500 ಮೆಗಾವ್ಯಾಟ್ ಕೆಪಾಸಿಟಿ ಆಗುತ್ತೆ. ಅದೇ ಶರಾವತಿದಾದರೆ 2000 ಮೆಗಾವ್ಯಾಟ್ ಇತ್ತು. ಶರಾವತಿ ಯೋಜನೆಗೆ ಹೈಕೋರ್ಟ್ ತಡೆ ನೀಡಿದ ಬೆನ್ನಲ್ಲೇ ಮತ್ತೊಂದೆಡೆ ಸಿದ್ಧತೆ, ವರಾಹಿ ಪಂಪ್ಡ್ ಸ್ಟೋರೇಜ್ DPRಗೆ ಟೆಂಡರ್. ಪರಿಸರ ಹಾನಿ ಕಾರಣಕ್ಕೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಬಳಿಕವೂ ಕರ್ನಾಟಕ ವಿದ್ಯುತ್ ನಿಗಮ KPCL ವರಾಹಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿಸ್ತೃತ ಯೋಜನಾ ವರದಿ DPR ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರಿಕೆಗಾಗಿ ಜಾಗತಿಕ ಟೆಂಡರ್ ಅನ್ನು ಕರೆದಿದೆ. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಪರಿಸರಕ್ಕೆ ಹಾನಿಯಾಗುವಂತಹ ಯಾವುದೇ ಯೋಜನೆಯನ್ನ ಕೈಗೆತ್ತಿಕೊಳ್ಳಬಾರದೆಂಬ ಆಗ್ರಹ ಒಂದೆಡೆ, ಮತ್ತು ಈಗ ಆಲ್ರೆಡಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ತಡೆಬಿದ್ದ ಬಳಿಕವೂ ಕೂಡ KPCL ಮತ್ತೊಂದು ಯೋಜನೆಗೆ DPRಗೆ ಟೆಂಡರ್ ಅನ್ನು ಕರೆದಿರ್ತಕ್ಕಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ತೆಹ್ರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ THDCIL ಸಹಯೋಗದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮವು 1500 ಮೆಗಾವ್ಯಾಟ್ ಸಾಮರ್ಥ್ಯದ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಉದ್ದೇಶಿಸಿದ್ದು ಆಗಸ್ಟ್ 12ರಂದು ಟೆಂಡರ್ ಪ್ರಕಟಣೆ ನೀಡಿದೆ. ಒಂದು ಕಡೆ 1500 ಮೆಗಾವ್ಯಾಟ್ ಅಂತಾರೆ, ಇನ್ನೊಂದು ಕಡೆ 2500 ಮೆಗಾವ್ಯಾಟ್ ಅಂತಾರೆ. ಇರಲಿ, ಅದಿನ್ನೂ DPR ಸ್ಟೇಜಲ್ಲೇ ಇದೆ. ಮಲೆನಾಡಿನ ಹೊಸನಗರ ತಾಲೂಕು, ಹುಲಿಕಲ್ ಮತ್ತು ಕರಾವಳಿಯ ಕುಂದಾಪುರ ತಾಲೂಕು, ಹೊಸಂಗಡಿ ನಡುವೆ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಈ ಯೋಜನೆ ಬರ್ತಾ ಇದೆ. ಇನ್ನು ಮಲೆನಾಡಿನ ಹೊಸನಗರ ತಾಲೂಕಿನ ಹುಲಿಕಲ್, ಕರಾವಳಿಯ ಕುಂದಾಪುರ ತಾಲೂಕಿನ ಹೊಸಂಗಡಿ ನಡುವೆ ಒಂದಷ್ಟು ಸೂಕ್ಷ್ಮ ಪ್ರದೇಶ ಏನಿದೆ, ಆ ಸೂಕ್ಷ್ಮ ಪ್ರದೇಶದಲ್ಲಿ ಈ ಒಂದು ಯೋಜನೆ ಜಾರಿಯಾಗಬಹುದು. ಮೇಲ್ಭಾಗದಲ್ಲಿ ಹಾಲಿ ಇರತಕ್ಕಂತಹ ವರಾಹಿ ಪಿಕಪ್ ಡ್ಯಾಮ್ ಮತ್ತು ಹುಲಿಕಲ್ ಡ್ಯಾಮ್ ಇರಬೇಕೇನು, ಅಲ್ಲಿ ಜೊತೆಗೆ ಹೊಸಂಗಡಿಯಲ್ಲಿ ಮತ್ತೊಂದು ಜಲಾಶಯವನ್ನು ನಿರ್ಮಿಸಬೇಕು. ಈಗ ಆಲ್ರೆಡಿ ಹುಲಿಕಲ್ 4B ಅಂತೆ, ಸೊ ಇಲ್ಲೊಂದು ಜಲಾಶಯ ಇದ್ದಂತಿದೆ. ಆ ಜಲಾಶಯದಿಂದ ಒಂದು ಇಮೇಜಲ್ಲಿ ನೋಡ್ಕೊಳ್ಳೋಣ, ಇಲ್ಲಿ ಹುಲಿಕಲ್ 4B ಅಂತೆ, ಇದೊಂದು ಮೋಸ್ಟ್ಲಿ ಡ್ಯಾಮ್ ರೀತಿಯಲ್ಲಿರಬೇಕು. ಆ ಸಂಗ್ರಹವಾಗಿರ್ತಕ್ಕಂಥ ನೀರನ್ನು ಕೆಳಗಡೆ
ಟರ್ಬೈನ್ಗಳ ಮುಖಾಂತರ ಪವರನ್ನು ಜನರೇಟ್ ಮಾಡಿ ನೀರನ್ನು ಕೆಳಗಡೆ ಇನ್ನೊಂದು ಜಲಾಶಯವನ್ನು ನಿರ್ಮಿಸಿ ಅಲ್ಲಿ ನೀರನ್ನು ಮತ್ತೆ ಪಂಪ್ ಮಾಡಬೇಕು ಮೇಲ್ಗಡೆ ಜಲಾಶಯಕ್ಕೆ. ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂದ್ರೇ ಹೀಗೆ. ನಾವು ಹಲವಾರು ಬಾರಿ ಮಾತಾಡಿದ್ದೀವಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ, ಒಂದು 10 ಸಲ ಮಾತಾಡಿದ್ದೀವಿ. ಹುಲಿಕಲ್ ಅದು ವರಾಹಿದು ಸೇಮ್. ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಯಾವಾಗಲೂ 2 ಡ್ಯಾಮ್ ಇರಬೇಕು. ಮೇಲ್ಗಡೆ ಒಂದು ಅಪ್ಪರ್ ರಿಸರ್ವಾಯರ್ ಅಂತೀವಿ, ಕೆಳಗಡೆ ಒಂದು ಲೋವರ್ ರಿಸರ್ವಾಯರ್ ಅಂತೀವಿ. ಮೇಲ್ಗಡೆ ಸಂಗ್ರಹವಾಗಿರ್ತಕ್ಕಂಥ ನೀರನ್ನು ಕೆಳಗಡೆ ಪಂಪ್ ಮಾಡಿ, ಕೆಳಗಡೆ ಪಂಪ್ ಮಾಡೋದೇನು ಬೇಕಿಲ್ಲ, ಗುರುತ್ವಾಕರ್ಷಣೆ ಮುಖಾಂತರ ತಾನೇ ಕೆಳಗಡೆ ನೀರು ಬರುತ್ತೆ. ಆ ರಭಸವಾಗಿ ಹರಿತಕ್ಕಂಥ ನೀರಿಗೆ ವಿದ್ಯುತ್ತನ್ನು ಜನರೇಟ್ ಮಾಡ್ತಕ್ಕಂಥದ್ದು. ಜನರೇಟ್ ಮಾಡಿದ ನಂತರ ಅದನ್ನು ಬೇರೆ ಕಡೆ ಸಪ್ಲೈ ಮಾಡೋದು. ಮತ್ತು ಕೆಳಗಡೆ ನೀರನ್ನು ಸಂಗ್ರಹಿಸಬೇಕಲ್ವ, ಸಂಗ್ರಹಿಸೋದಕ್ಕೆ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ರೈಟ್, ಆ ನಿರ್ಮಾಣ ಮಾಡಿರ್ತಕ್ಕಂಥ ಡ್ಯಾಮಿಂದ ನೀರನ್ನು ಮೇಲ್ಗಡೆ ಪಂಪ್ ಮಾಡಬೇಕು. ಆ ಪಂಪ್ ಮಾಡೋದಕ್ಕೆ ವಿದ್ಯುತ್ ಬೇಕಲ್ವ, ಆ ವಿದ್ಯುತ್ತನ್ನು ಬೇರೆ ಬೇರೆ ವಿಧದಲ್ಲಿ ಜನರೇಟ್ ಮಾಡ್ತಕ್ಕಂಥ, ಒಂದು ಪವನ ವಿದ್ಯುತ್ತಿಂದ, ಸೌರ ವಿದ್ಯುತ್ತಿಂದ, ಒಟ್ಟಾರೆಯಾಗಿ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳಿಂದನೇ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥದ್ದೇ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಪ್ರಮುಖ ಒಂದು ಉದ್ದೇಶವಾಗಿದೆ. ರೈಟ್, ಸೊ ಇಷ್ಟಿದೆ. ಇನ್ನು ಮುಂದುವರಿಯುತ್ತಾ ರೈಟ್, ಹೊಸಂಗಡಿ ಅಂತ ಮೋಸ್ಟ್ಲಿ ಕೆಳಗಡೆ ಭಾಗದಲ್ಲಿ ಬರುತ್ತೆ ಅನಿಸುತ್ತೆ. ಆ ಕೆಳಗಡೆ ಭಾಗ ಮಲೆನಾಡು ಮೇಲ್ಭಾಗದಲ್ಲಿದೆ, ಕರಾವಳಿ ಸ್ವಲ್ಪ ಕೆಳಭಾಗದಲ್ಲಿದೆ. ಮಲೆನಾಡಿನ ಹೊಸನಗರ ತಾಲೂಕಿನ ಹುಲಿಕಲ್ಲಿಂದ ಕೆಳಗಡೆ ಕುಂದಾಪುರ ತಾಲೂಕಿನ ಹೊಸಂಗಡಿಯಲ್ಲಿ ಮತ್ತೊಂದು ಜಲಾಶಯವನ್ನು ನಿರ್ಮಿಸಿ ಅವೆರಡರ ನಡುವೆ ಸುರಂಗ ನಿರ್ಮಿಸಿ 250 ಮೆಗಾವ್ಯಾಟ್ ಸಾಮರ್ಥ್ಯದ 6 ರಿವರ್ಸಿಬಲ್ ಫ್ರಾನ್ಸಿಸ್ ಟರ್ಬೈನ್ಗಳನ್ನು ಅಳವಡಿಸಿ 1500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತಕ್ಕಂಥ ಯೋಜನೆ ಇದಾಗಿದೆ. ಯೋಜನೆ ವೆಚ್ಚ ಈಗ ಸದ್ಯ 4,500 ಕೋಟಿ, 4,267 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಡೆಫಿನೆಟ್ಲಿ ಇದು 10,000 ಕೋಟಿ ಮೇಲೆ ಹೋಗುತ್ತೆ. ಸೊ DPRನಲ್ಲಿ ಏನೇನಿರುತ್ತೆ, ಈಗ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತರಬೇಕಲ್ಲ, ಏನೇನು ಇರಬೇಕಂದ್ರೆ ಸಾಕಷ್ಟು ಅಧ್ಯಯನ ಮಾಡಬೇಕಾಗುತ್ತೆ. ಸುಮ್ಮನೆ ನಾಳೆ ಬೆಳಿಗ್ಗೆ ಎದ್ದು ನಾವು ಅಲ್ಲಿ ಪ್ರಾಜೆಕ್ಟ್ ತರ್ತೀವಿ ಅಂದ್ರೆ ಆಗಲ್ಲ. ಪ್ರಮುಖವಾಗಿ ಭೂವೈಜ್ಞಾನಿಕ ಮತ್ತು ಭೂತಾಂತ್ರಿಕ ಸಮೀಕ್ಷೆ ಆಗಬೇಕು. ಸುರಂಗ ಮತ್ತು ಭೂಗರ್ಭ ವಿದ್ಯುತ್ ಸ್ಥಾವರಕ್ಕೆ ಸೂಕ್ತ ಸ್ಥಳ ಐಡೆಂಟಿಫೈ ಆಗಬೇಕು. ವರಾಹಿ ನದಿಯ ನೀರಿನ ಲಭ್ಯತೆ ಮತ್ತು ಜಲವಿಜ್ಞಾನ ಅಧ್ಯಯನ, ಮೇಲಿನ ಮತ್ತು ಕೆಳಗಿನ ಜಲಾಶಯಗಳ ವಿನ್ಯಾಸ, ಪರಿಸರ ಮತ್ತು ಜೀವ ವೈವಿಧ್ಯತೆಯ ಅಧ್ಯಯನ. ಅರಣ್ಯ ಮತ್ತು ವನ್ಯಜೀವಿ ಸಚಿವಾಲಯದ ಅನುಮತಿ ಬೇಕಾಗುತ್ತೆ. ಯೋಜನೆಯ ಅಂದಾಜು ವೆಚ್ಚ ಮತ್ತು ಆರ್ಥಿಕ ಕಾರ್ಯಸಾಧ್ಯತೆ ಕೂಡ ನೋಡಬೇಕಾಗುತ್ತೆ. ಅಂದಾಜು ವೆಚ್ಚ 4,500 ಕೋಟಿನ 10,000 ಕೋಟಿನ ಎಷ್ಟಾಗುತ್ತೆ, ಸರ್ಕಾರ ಅದಕ್ಕೆ ಓಕೆ ಅನ್ನತ್ತಾ? ಕೇಂದ್ರದ ಪರಿಸರ ಸಚಿವಾಲಯ NGT, ಯಾಕಂದರೆ ಪಶ್ಚಿಮ ಘಟ್ಟಗಳು ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ. ಅಲ್ಲಿ ಸಾಕಷ್ಟು ನ್ಯಾಷನಲ್ ಪಾರ್ಕ್ಗಳು, ಟೈಗರ್ ರಿಸರ್ವ್ಗಳು, ವೈಲ್ಡ್ ಲೈಫ್ ಸ್ಯಾಂಚುರಿಗಳಿದ್ದಾವೆ. ನಮ್ಮ ಸಿಂಹಭಾರದ ಸಿಂಗಳಿಕದಂತಹ ಹಲವಾರು ಎಂಡೇಂಜರ್ಡ್ ಆಗಿರತಕ್ಕಂಥ ಸ್ಪೀಸೀಸ್ ಅಲ್ಲಿದ್ದಾವೆ. ಹಾಗಾಗಿ ಬಹಳ ಕಷ್ಟ ಇದೆ ಒಪ್ಪಿಗೆ ಪಡೆಯೋದಕ್ಕೆ. ಅದಕ್ಕೋಸ್ಕರನೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇವತ್ತು ಅನುಮತಿ ಪಡೆದಿಲ್ಲ. ಓಕೆ, ಸದ್ಯಕ್ಕಂತೂ ಸುದ್ದಿಯಲ್ಲಿದೆ, ನೆನಪಿಡ್ಬೇಕು. ಇವೆಲ್ಲ ವಿಚಾರಗಳು, ಇದು ಕೂಡ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆ ಅಲ್ವಾ? ಅದಕ್ಕೋಸ್ಕರನೇ ಗ್ರೂಪ್ ಸಿ ಯಲ್ಲಿ ಒಂದು ಎಕ್ಸ್ಟ್ರಾ ಟಾಪಿಕ್ ಇದೆ. ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಏನು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು, ಟಾಪಿಕ್ಸ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ದ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಇದನ್ನು 4 ಭಾಗಗಳಲ್ಲಿ ಡಿಸ್ಕಷನ್ ಮಾಡಿದೆ. ಪಾರ್ಟ್ 1 ಕ್ಲಾಸ್ ನಂಬರ್ 978, ಪಾರ್ಟ್ 2 ಕ್ಲಾಸ್ ನಂಬರ್ 979, ಪಾರ್ಟ್ 3 ಕ್ಲಾಸ್ ನಂಬರ್ 980, ಪಾರ್ಟ್ 4 ಕ್ಲಾಸ್ ನಂಬರ್ 981 ವಿತ್ ಓಲ್ಡ್ ಕ್ವಶನ್ ಪೇಪರ್ಸ್, ವಿತ್ MCQs, ವಿತ್ ಕರೆಂಟ್ ಅಫೇರ್ಸ್, ವಿತ್ ಸೊ ಎಲ್ಲ ಡೀಟೇಲ್ ಆಗಿ ಮಾತಾಡಿದ್ದೀವಿ. ಹೋಗಿ ನೋಡಬೇಕು ಇವೆಲ್ಲ. ಸೊ ಕ್ವಶನ್ ನಂಬರ್ 2, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ದ ಸ್ಪೋರ್ಟ್ಸ್ announced the National Sports Awards 2025, selecting 17 athletes for the regular Arjuna Award and veteran Bengaluru footballer Arumai Nayagam for the Arjuna Award Lifetime Achievement. And to be noted here, no recipient was named for the Khel Ratna Award for the 2025 year. ಅಂದರೆ 2025ನೇ ವರ್ಷದಲ್ಲಿ ಯಾರಿಗೂ ಕೂಡ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇಲ್ಲ, ಆಯ್ಕೆ ಮಾಡಲಾಗ್ತಾ ಇಲ್ಲ. ಯಾರು ಈ ಒಂದು ಸ್ಪೋರ್ಟ್ಸ್ ಅವಾರ್ಡ್ಸನ್ನು, ಕ್ರೀಡಾ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡ್ತಾರೆ ಅಂದರೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ 2025ರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಅದರಲ್ಲಿ 17 ಕ್ರೀಡಾಪಟುಗಳನ್ನು ಅರ್ಜುನ ಪ್ರಶಸ್ತಿಗೆ 17 ಕ್ರೀಡಾಪಟುಗಳು ಮತ್ತು ದ್ರೋಣಾಚಾರ್ಯ,
ಪ್ರಶಸ್ತಿ ದ್ರೋಣಾಚಾರ್ಯ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಾರೆ. ಜೊತೆಗೆ ಅರ್ಜುನ ಪ್ರಶಸ್ತಿ ಜೀವಮಾನ ಸಾಧನೆ ಕೂಡ ಕೊಡ್ತಾರಂತೆ. ಅದನ್ನು ನಮ್ಮ ಬೆಂಗಳೂರಿನ ಹಿರಿಯ ಫುಟ್ಬಾಲ್ ಆಟಗಾರ ಅರುಮೈ ನಾಯಗಂ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಷ್ಟು ನೆನಪಿಡಿ. ತೇಜಸ್ವಿನ್ ಸೇರಿದಂತೆ 17 ಮಂದಿಗೆ ಅರ್ಜುನ ಪ್ರಶಸ್ತಿ. ಈ ಬಾರಿ ಖೇಲ್ ರತ್ನ ಇಲ್ಲ. ಬೆಂಗಳೂರಿನ ಅರುಮೈ ನಾಯಗಂ ಅವರಿಗೆ ಜೀವಮಾನ ಸಾಧನೆ ಗೌರವ ಮತ್ತು 2025 ಅರ್ಜುನ ಪ್ರಶಸ್ತಿಯ ಪಟ್ಟಿಯನ್ನು ಕೂಡ ನೋಡ್ತಾ ಹೋಗೋಣ. ಏಷ್ಯನ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ವಿಜೇತ ತೇಜಸ್ವಿನ್ ಶಂಕರ್ ಸೇರಿದಂತೆ 17 ಕ್ರೀಡಾಪಟುಗಳು 2025 ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ಕ್ರೀಡಾ ಸಚಿವಾಲಯ ಮಂಗಳವಾರ ಘೋಷಣೆ ಮಾಡಿದೆ ನವದೆಹಲಿಯಲ್ಲಿ. ಆದರೆ ಈ ಬಾರಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಯಾವುದೇ ಕ್ರೀಡಾಪಟುವಿನ ಹೆಸರನ್ನು ಘೋಷಿಸಲಾಗಿಲ್ಲ. ನೆನಪಿಟ್ಟಿರಿ. ಹಾಗಾದರೆ 17 ಕ್ರೀಡಾಪಟುಗಳು ಯಾರ್ಯಾರು ನೆನಪಿಡಬೇಕು ಅನಿವಾರ್ಯ. ಬಟ್ ಅಟ್ಲೀಸ್ಟ್ ಫೇಮಸ್ ಆಗಿರ್ತಕ್ಕಂತಹ ಜನಜನಿತವಾಗಿರ್ತಕ್ಕಂಥ ನಮ್ಮ ಮೆಂಬರ್ಗಳನ್ನಾದರೂ ನೆನಪಿಟ್ಟಿರಿ. ವಿಶ್ವಕಪ್ ವಿಜೇತ ಚೆಸ್ ಆಟಗಾರ್ತಿ ದಿವ್ಯಾ ದೇಶ್ಮುಖ್, ಬ್ಯಾಡ್ಮಿಂಟನ್ ತಾರೆ ಪುಲ್ಲೇಲ ಗೋಪಿಚಂದ್ ಅವರ ಪುತ್ರಿ ಗಾಯತ್ರಿ ಗೋಪಿಚಂದ್ ಮತ್ತು ತೇಜಸ್ವಿನ್ ಶಂಕರ್ ಸೇರಿದಂತೆ ಅರ್ಜುನ ಪ್ರಶಸ್ತಿ ಪಟ್ಟಿಯಲ್ಲಿ ಹಲವಾರು ಜನ ಕ್ರೀಡಾಪಟುಗಳು ಸ್ಥಾನವನ್ನು ಪಡೆದಿದ್ದಾರೆ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿದಿತ್ ಎಸ್ ಗುಜರಾತಿ, ಬ್ಯಾಡ್ಮಿಂಟನ್ ಆಟಗಾರ್ತಿ ತ್ರಿಸಾ ಜಾಲಿ, ಬಾಕ್ಸರ್ ನರೇಂದರ್ ಕಿವುಡರ ಶೂಟಿಂಗ್ ವಿಭಾಗದ ಪ್ರತಿಭಾನ್ವಿತ ಧನುಷ್ ಶ್ರೀಕಾಂತ್ ಅವರಿಗೂ ಕೂಡ ಅರ್ಜುನ ಪ್ರಶಸ್ತಿ ಲಭಿಸಿದೆ. ಅರ್ಜುನ ಪ್ರಶಸ್ತಿ ಜೀವಮಾನ ಸಾಧನೆಗಾಗಿ ಅರುಮನಾಯಗಂ ಫುಟ್ಬಾಲ್ ತಾರೆ ಬೆಂಗಳೂರಿನವರು. 84 ವರ್ಷದ ಈ ಅರುಮೈ ನಾಯಗಂ ಭಾರತದ ಫುಟ್ಬಾಲ್ ಇತಿಹಾಸದ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ. ಮೂಲತಃ ಬೆಂಗಳೂರಿನವರಾಗಿರುವ ಈಸಯ್ಯ ಅರುಮೈ ನಾಯಗಂ 1964ರಲ್ಲಿ ಇಸ್ರೇಲ್ನಲ್ಲಿ ನಡೆದ AFC ಏಷ್ಯನ್ ಕಪ್ನಲ್ಲಿ 2ನೇ ಸ್ಥಾನ ಪಡೆದ ಭಾರತದ ಸದಸ್ಯರಾಗಿದ್ದರು. 1962ರ ಜಕಾರ್ತಾ ಏಷ್ಯನ್ ಗೇಮ್ಸಲ್ಲಿ ಭಾರತ ತಂಡ ಚಿನ್ನದ ಪದಕವನ್ನು ಗೆದ್ದಿತ್ತು, ಅದರ ಭಾಗವಾಗಿದ್ದರು. 1961ರಿಂದ 68ರವರೆಗೆ ಭಾರತದ ಪ್ರಸಿದ್ಧ ಫುಟ್ಬಾಲ್ ತಂಡ ಮೋಹನ್ ಬಗಾನ್ ತಂಡವನ್ನು ಪ್ರತಿನಿಧಿಸಿದ್ರು. 1994ರಲ್ಲಿ ಭಾರತದ ಮಹಿಳಾ ತಂಡದ ಫುಟ್ಬಾಲ್ ತಂಡದ ಕೋಚ್ ಆಗಿ ಸೇವೆಯನ್ನು ಸಲ್ಲಿಸಿದರು. 2025 ಅರ್ಜುನ್ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥವರು ಅಥ್ಲೆಟಿಕ್ಸ್ ಇಂದ ತೇಜಸ್ವಿನ್ ಶಂಕರ್, ಅಗೇನ್ ಮೊಹಮ್ಮದ್ ಅಜ್ಮಲ್ ವಿ, ಪ್ರಿಯಾಂಕಾ ಗೋಸ್ವಾಮಿ, ತ್ರಿಸಾ ಜಾಲಿ ಬ್ಯಾಡ್ಮಿಂಟನ್ ಆಟಗಾರ್ತಿ, ಪುಲ್ಲೇಲ ಗಾಯತ್ರಿ ಗೋಪಿಚಂದ್ ಬ್ಯಾಡ್ಮಿಂಟನ್ ಆಟಗಾರ್ತಿ, ನರೇಂದರ್ ಬಾಕ್ಸಿಂಗ್ ಇಂದ, ವಿದಿತ್ ಎಸ್ ಗುಜರಾತಿ ಚೆಸ್ ಇಂದ, ದಿವ್ಯಾ ದೇಶ್ಮುಖ್ ವರ್ಲ್ಡ್ ಚಾಂಪಿಯನ್ ಚೆಸ್ ಇಂದ, ಧನುಷ್ ಶ್ರೀಕಾಂತ್ ಡಫ್ ಶೂಟಿಂಗ್, ಲಾಲ್ ರೆಮ್ಸಿ ಯಾಮಿ ಹಾಕಿಯಿಂದ, ರಾಜ್ಕುಮಾರ್ ಪಾಲ್ ಹಾಕಿಯಿಂದ, ಸುರ್ಜಿತ್ ಕಬಡ್ಡಿಯಿಂದ, ಪೂಜಾ ಕಬಡ್ಡಿಯಿಂದ, ರುದ್ರಾಂಶ್ ಖಂಡೇಲ್ವಾಲಾ ಪ್ಯಾರಾ ಶೂಟಿಂಗಿಂದ, ಏಕ್ತಾ ಭ್ಯಾನ್ ಪ್ಯಾರಾ ಅಥ್ಲೆಟಿಕ್ಸಿಂದ, ಅರವಿಂದ್ ಸಿಂಗ್ ರೋಯಿಂಗಿಂದ, ಅಖಿಲ್ ಶರಣ್ ಶೂಟಿಂಗಿಂದ. ದ್ರೋಣಾಚಾರ್ಯ ಪ್ರಶಸ್ತಿ 2025 ಅಂದರೆ ಅವರಿಗೆ ಕೋಚ್ಗಳಿಗೆ ಕೊಡ್ತಾರೆ. ಪರ್ವೀರ್ ಸಿಂಗ್ ಅಥ್ಲೆಟಿಕ್ಸ್, ಚೋಟೆಲಾಲ್ ಯಾದವ್ ಬಾಕ್ಸಿಂಗ್, ನೇಹಾ ನಂದಕುಮಾರ್ ಚೌಹಾಣ್ ಶೂಟಿಂಗ್. ಅದೇ ಥರ ದ್ರೋಣಾಚಾರ್ಯ ಪ್ರಶಸ್ತಿ ಜೀವಮಾನ ಸಾಧನೆಗಾಗಿ ಕೊಡ್ತಾರೆ. ಧರ್ಮೇಂದ್ರ ಸಿಂಗ್ ಯಾದವ್ ಬಾಕ್ಸಿಂಗ್, ವೀರೇಂದ್ರ ಕುಮಾರ್ ಕುಸ್ತಿ. ರಾಷ್ಟ್ರೀಯ ಕ್ರೀಡಾ ಪ್ರೋತ್ಸಾಹನ್ ಪುರಸ್ಕಾರ 2025 ಪುಣೆಯಲ್ಲಿರ್ತಕ್ಕಂಥ ಆರ್ಮಿ ಪ್ಯಾರಾ ಒಲಿಂಪಿಕ್ ನೋಡ್ಗೆ ನೀಡಲಾಗಿದೆ. ರಾಷ್ಟ್ರೀಯ ಕ್ರೀಡಾ ಪ್ರೋತ್ಸಾಹನ್ ಪುರಸ್ಕಾರ ಪುಣೆಯಲ್ಲಿರ್ತಕ್ಕಂಥ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ ಅವರಿಗೆ ನೀಡ್ತಾ ಇದ್ದಾರೆ. ಸೊ ಈ ಪಟ್ಟಿಯನ್ನು ಒಂದ್ಸಲ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಿ. ಇನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಅರುಣ್ ಕುಮಾರ್ ಮಿಶ್ರಾರವರು ಈ ಒಂದು ಸೆಲೆಕ್ಷನ್ ಕಮಿಟಿಯ ಚೇರ್ಮನ್ ಆಗಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ. ಈ ಬಾರಿ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೂ ನೀಡಲಾಗ್ತಾ ಇದೆ. ಮತ್ತು ಇನ್ನೊಂದು ವಿಶೇಷ, ಯಾವುದೇ ಕ್ರಿಕೆಟ್ ಆಟಗಾರರು ಕೂಡ ಈ ಬಾರಿ ಅರ್ಜುನ ಪ್ರಶಸ್ತಿಯ ಪಟ್ಟಿಯಲ್ಲಿ ಇಲ್ಲ. ಬೆಂಗಳೂರು ಫುಟ್ಬಾಲ್ ಅಂಗಳದ ಅರ್ಜುನ, ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಆಟಗಾರ ಅರುಮೈ ನಾಯಗಂಗೆ ಜೀವಮಾನ ಸಾಧನೆ ಗೌರವ. ಇನ್ನೊಂದ್ಸಲ ಪಟ್ಟಿ ಇದೆ ನೋಡ್ಕೊಂಡು. ಕ್ವಶನ್ ನಂಬರ್ 3, ಭಾರತದ ಮೊದಲ ಸ್ವದೇಶಿ ಕ್ವಾಂಟಮ್ ಪ್ರೊಸೆಸಿಂಗ್ ಯೂನಿಟ್ QPU ತಯಾರಿಕಾ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ QPU Quantum Processing Unit Fabrication Facility has been established in which state ಅಂತ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಅಂದರೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಕ್ವಾಂಟಮ್ ಪ್ರೊಸೆಸಿಂಗ್ ಯೂನಿಟ್ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತಿದೆ. QPAI opens Asia's largest quantum chip foundry, targets 10,000 qubit processors.
ಭಾರತದ ಮೊದಲ ಸ್ವದೇಶಿ ಕ್ವಾಂಟಮ್ ಪ್ರೊಸೆಸಿಂಗ್ ಯೂನಿಟ್ ತಯಾರಿಕಾ ಘಟಕವನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ಕ್ಯೂಪೈ ಎಐ ಅಂತಕ್ಕಂಥ ಡೀಪ್ ಟೆಕ್ ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದೆ. ಇದು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರ್ಗಳ ತಯಾರಿಕೆ ಮೇಲೆ ಗಮನ ಹರಿಸ್ತಾ ಇದೆ. ದ ಫೆಸಿಲಿಟಿ ಸಪೋರ್ಟ್ಸ್ ಇಂಡಿಯಾಸ್ ಗೋಲ್ ಆಫ್ ಸೆಲ್ಫ್ ರಿಲಯನ್ಸ್ ಇನ್ ಕ್ವಾಂಟಮ್ ಹಾರ್ಡ್ವೇರ್ ಅಂಡರ್ ದ ನ್ಯಾಷನಲ್ ಕ್ವಾಂಟಮ್ ಮಿಷನ್ NQM. ನಾವೇ ಸ್ವತಃ ನಮ್ಮ ದೇಶದಲ್ಲೇ ಕ್ವಾಂಟಮ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು, ಕ್ವಾಂಟಮ್ ಚಿಪ್ಗಳನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಥವಾ ಈ ರೀತಿಯ ಸ್ಪೇಸ್ ಟೆಕ್ನಾಲಜಿಯನ್ನು ದೇಶದಲ್ಲೇ ನಾವೇ ತಯಾರು ಮಾಡಬೇಕು. ನಾವು ಬೇರೆ ದೇಶದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ನ್ಯಾಷನಲ್ ಕ್ವಾಂಟಮ್ ಮಿಷನನ್ನು ತಂದಿದ್ದಾರಲ್ವ, ಅದರ ಒಂದು ಭಾಗವಾಗಿ ಇವತ್ತು ಕ್ಯೂಪೈ ಎಐ ಅಂತಕ್ಕಂಥ ಸ್ಟಾರ್ಟಪ್ಪಿಂದ ಕರ್ನಾಟಕದ ಬೆಂಗಳೂರಿನಲ್ಲಿ ದೇಶದಲ್ಲೇ ಮೊದಲ ಸ್ವದೇಶಿ ಕ್ವಾಂಟಮ್ ಪ್ರೊಸೆಸಿಂಗ್ ಯೂನಿಟ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ITBT ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಏಷ್ಯಾಸ್ ಲಾರ್ಜೆಸ್ಟ್ ಕ್ವಾಂಟಮ್ ಚಿಪ್ ಫೌಂಡ್ರಿಯನ್ನು ಇವತ್ತು ಓಪನ್ ಮಾಡಿದರೆ ಕ್ಯೂಪೈ ಎಐ ಕಂಪನಿ. ಕ್ಯೂಪೈ ಎಐ. ಕ್ವಶನ್ ನಂಬರ್ 4, ಮರುಭೂಮೀಕರಣವನ್ನು ತಡೆಗಟ್ಟುವ ಕುರಿತಾದ ವಿಶ್ವಸಂಸ್ಥೆಯ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನವು ಎಲ್ಲಿ ನಡೆಯಿತು? COP 17 UNCCD, ಯುನೈಟೆಡ್ ನೇಷನ್ಸ್ combating the Convention on Combating the Desertification. Where was the 17th Conference of the Parties of the United Nations Convention to Combat the Desertification UNCCD held? ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ ರಿಯೋ ಅರ್ತ್ ಸಮಿಟ್. 1992 ಅಲ್ಲಿ ಏನು ನಡೀತು ಬ್ರಾಜಿಲ್ನ ರಿಯೋ ಡಿ ಜನೈರೋದಲ್ಲಿ. ಅದರಿಂದ ಹಲವಾರು ಕನ್ವೆನ್ಷನ್ಗಳು ಬರ್ತವೆ. ಒಂದು UNFCCC, ಇನ್ನೊಂದು CBD, ಮತ್ತೊಂದು UNCCD. ಇವೆಲ್ಲವೂ ಕನ್ವೆನ್ಷನ್ಗಳು ಬಂದವು. ಈ ಕನ್ವೆನ್ಷನ್ಗಳಿಗೆ ಸಹಿ ಹಾಕಿರ್ತಕ್ಕಂಥ ಎಲ್ಲ ದೇಶಗಳು ಪ್ರತಿ ವರ್ಷ, ಪ್ರತಿ 2 ವರ್ಷಗಳಿಗೊಮ್ಮೆ, ಪ್ರತಿ 3 ವರ್ಷಗಳಿಗೊಮ್ಮೆ ಒಪ್ಪಂದದ ಪಕ್ಷಗಳ ಸಮ್ಮೇಳನವನ್ನು ನಡೆಸ್ತವೆ. ಅದನ್ನು ಕಾಪ್ ಅಂತೀವಿ, ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಅಂತ. ಅದರ UNCCD ಏನಿದೆ 17ನೇ ಕಾಪ್ ಇತ್ತೀಚೆಗೆ ಎಲ್ಲಿ ನಡೆದಿತ್ತು ಅಂದರೆ ಮಂಗೋಲಿಯಾದ ಉಲಾನ್ ಬಾತರಲ್ಲಿ. ಈ ಒಂದು UNCCDಯ 17th ಕಾಪ್ ನಡೆದಿತ್ತು. ಅದರಲ್ಲಿ ಭಾರತ ಒಂದು ರಿಪೋರ್ಟನ್ನು ರಿವೀಲ್ ಮಾಡಿತು. ಏನಂದರೆ ಇಂಡಿಯಾ ಅನ್ವಿಲ್ಸ್ ಫಸ್ಟ್ ಗೈಡ್ ಟು ದ ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಅದರ್ ಓಪನ್ ನ್ಯಾಚುರಲ್ ಎಕೋಸಿಸ್ಟಮ್ಸ್ ಎಟ್ UNCCD COP 17. ನೋಡೋಣ ಏನಂತ. ಮರುಭೂಮೀಕರಣ ತಡೆಗಟ್ಟುವ ಕುರಿತಾದ ವಿಶ್ವಸಂಸ್ಥೆಯ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದಲ್ಲಿ COP 17ನಲ್ಲಿ ಭಾರತವು ತನ್ನ ಮೊದಲ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಮಾರ್ಗದರ್ಶಿ ಅಂತಕ್ಕಂಥ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. India launched its first Guide to the Grasslands and Other Open Natural Ecosystems ONEs at the 17th Conference of the Parties, United Nations Convention to Combat the Desertification at Mongolia's Ulaanbaatar. COP 17 was hosted in Ulaanbaatar, Mongolia, with the discussions focusing on the land degradation, drought and the desertification. So desertification ಅಂದ್ರೇನು? ಮಣ್ಣನ್ನು ನಾವು ಮರುಭೂಮಿ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ನೋಡ್ಬೋದು, ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಇವತ್ತು ಭೂಮಿಯನ್ನು, ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ಆ ಮೂಲಕ ಮರುಭೂಮಿ ಆಗ್ತಾ ಇದೆ. ಆ ಮರುಭೂಮೀಕರಣ ಆಗಬಾರ್ದು ಅಂತ ಅದನ್ನು ತಡೆಯೋದಕ್ಕೇ ಇರತಕ್ಕಂಥದ್ದು ಒಂದು ಕನ್ವೆನ್ಷನ್ UNCCD. ಅದಕ್ಕೆ ಭಾರತ ಹುಲ್ಲುಗಾವಲುಗಳ ಬಗ್ಗೆ ಒಂದು ಗೈಡನ್ನು ಮತ್ತು ಓಪನ್ ನ್ಯಾಚುರಲ್ ಎಕೋಸಿಸ್ಟಮ್ಗಳ ಬಗ್ಗೆ ಒಂದು ರಿಪೋರ್ಟನ್ನು ತಯಾರಿಸಿ ಅನ್ವೀಲ್ ಮಾಡಿತು. ಈ ಒಂದು ಸಂದರ್ಭದಲ್ಲಿ India launches its first guide to grasslands. These are not wastelands. From the Thar to the Himalayas, focus is now on the protection. ಮಂಗೋಲಿಯಾ ರಾಜಧಾನಿ ಉಲಾನ್ ಬಾತರ್. ಅದರ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಸದ್ಯಕ್ಕೆ ಅವ್ರ ಸುದ್ದಿಯಲ್ಲಿಲ್ಲ. ಬಟ್ ಮಂಗೋಲಿಯಾದ ರಾಜಧಾನಿ ಯಾವುದು? ಉಲಾನ್ ಬಾತರ್. ಟಾಗ್ರೋಗ್ ಅಂತಕ್ಕಂಥದ್ದು ಅಲ್ಲಿನ ಕರೆನ್ಸಿ. ಪ್ರಪಂಚದ 18ನೇ ಅತಿ ದೊಡ್ಡ ರಾಷ್ಟ್ರವಾಗುತ್ತೆ ಬೈ ಏರಿಯಾ. ಪಾಪ್ಯುಲೇಷನ್ ಬಹಳ ಕಡಿಮೆ ಇದೆ ಮಂಗೋಲಿಯಾ. ಅದರ ಸುತ್ತಮುತ್ತಲ ರಾಷ್ಟ್ರಗಳನ್ನು ನೋಡ್ಬೋದು. ಇದು ಮಂಗೋಲಿಯಾ. ಮೇಲ್ಗಡೆ ರಷ್ಯಾ ಬರುತ್ತೆ ಉತ್ತರದಲ್ಲಿ, ದಕ್ಷಿಣದಲ್ಲಿ ಚೀನಾದಿಂದ ಆವೃತವಾಗಿದೆ. ಇಷ್ಟೇ, 2 ಕಂಟ್ರೀಸಿಂದ. ಈವನ್ ಕಜಕಿಸ್ತಾನಕ್ಕೆ ಕನೆಕ್ಟ್ ಆಗಿದೆ ಅಂದರೆ ಇಲ್ಲ ಅನಿಸುತ್ತೆ. ಸೊ ದೆರ್ ಇಸ್ ಎ ಸಮ್ ಗ್ಯಾಪ್ ಬಿಟ್ವೀನ್ ಕಜಕಿಸ್ತಾನ್ ಆ್ಯಂಡ್ ದ ಮಂಗೋಲಿಯಾ. ಇನ್ ಬಿಟ್ವೀನ್ ಚೀನಾದ ಒಂದು ಭಾಗ ಬರ್ತಾ ಇದೆ. ಈವನ್ ಈ ಮ್ಯಾಪಲ್ಲಿ ಕೂಡ ನೋಡ್ಬೋದು.
ಮಂಗೋಲಿಯಾ ಕೇವಲ 2 ದೇಶಗಳಿಂದ ಆವೃತವಾಗಿದೆ. ಉತ್ತರದಲ್ಲಿ ರಷ್ಯಾ, ದಕ್ಷಿಣದಲ್ಲಿ ಚೀನಾ. ಈವನ್ ಪಶ್ಚಿಮದಲ್ಲಿ ಚೀನಾ, ಪೂರ್ವದಲ್ಲಿ ಚೀನಾ. 706ನೇ ತರಗತಿಯಲ್ಲಿ ನಾವು ಡಿಸೆಂಬರ್ 2024 ಪಾರ್ಟ್ 7ನಲ್ಲಿ ಮಾತಾಡಬೇಕಾದ್ರೆ ಇದೇ UNCCDಯ COP16 ಆತಿಥೇಯ ದೇಶ ಯಾವುದು ಅಂದರೆ ಸೌದಿ ಅರೇಬಿಯಾವಾಗಿತ್ತು. UNCCD COP16 ಸೌದಿ ಅರೇಬಿಯಾ ನಡೆಸಿಕೊಟ್ಟಿತ್ತು. ಸೌದಿ ಅರೇಬಿಯಾದ ರಿಯಾದಲ್ಲಿ 2024ರಲ್ಲಿ ನಡೆದಿತ್ತು. ಅದು COP16 ಆಗಿತ್ತು ವಿತ್ ದ ಥೀಮ್ ಅವರ್ ಲ್ಯಾಂಡ್. ಸೊ ಆ ಸಂದರ್ಭದಲ್ಲಿ ನಾವು ಕಾಪ್ ಬಗ್ಗೆ ಅಥವಾ ಬೇರೆ ಬೇರೆ ಕನ್ವೆನ್ಷನ್ ಪ್ರೋಟೋಕಾಲ್ಗಳ ಬಗ್ಗೆ ಹೇಳಿದ್ವಿ. ಸೊ ಈಗ ಹೋಗಿ ನೀವೇನು ಮಾಡಬೇಕು, 3 ವಿಡಿಯೋ ನೋಡಬೇಕು. ಒಂದು ಕ್ಲಾಸ್ ನಂಬರ್ 604 ಕನ್ವೆನ್ಷನ್ ಆ್ಯಂಡ್ ಪ್ರೋಟೋಕಾಲ್ಸ್ ಪಾರ್ಟ್ 2 ಆಗುತ್ತೆ. 603 ಪಾರ್ಟ್ 1 ಆಗುತ್ತೆ ಕನ್ವೆನ್ಷನ್ ಆ್ಯಂಡ್ ಪ್ರೋಟೋಕಾಲ್ಸ್. ಅದೇ ಥರ ಪಾರ್ಟ್ 3 ಕ್ಲಾಸ್ ನಂಬರ್ 612 ಡಿಸ್ಕಷನ್ ಮಾಡಿದೆ. ಇವೆಲ್ಲ ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಏನು ಬರ್ತವೆ ಅವೆಲ್ಲವುಗಳನ್ನು ಒಂದು ಪಟ್ಟಿ ಮಾಡಿಕೊಂಡು ಅವುಗಳ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಹೋಗಿ ನೋಡಿ ಒಂದ್ಸಲ, ಮತ್ತೆ ಹೇಳಕ್ಕೆ ಹೋಗಲ್ಲ ನಾನು. ಅಲ್ಲಿ ಏನಿದೆ, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂದರೆ ಏನು, ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಜೂನ್ 3ರಿಂದ 14, 1992 ಅರ್ಥ ಶೃಂಗಸಭೆ ಅಥವಾ ಭೂ ಶೃಂಗಸಭೆ ನಡೀತಲ್ವ, ಅದರಿಂದ ಬಂದಿರತಕ್ಕಂಥ ಕನ್ವೆನ್ಷನ್ಗಳು ಯಾವ್ಯಾವು. ಒಂದು CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಇನ್ನೊಂದು UNFCCC ಯುನೈಟೆಡ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇನ್ನೊಂದು UNCCD ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ದ ಡೆಸರ್ಟಿಫಿಕೇಶನ್. ಅಜೆಂಡಾ 21 ಅಂದ್ರೇನು, ರಿಯೋ ಡಿಕ್ಲರೇಷನ್ ಅಂದ್ರೇನು, ಯಾಕೆ UNCCD ಅಜೆಂಡಾ 21ನ ಭಾಗವಾಯಿತು, UNCCD ಯಾವಾಗ 1994ರಲ್ಲಿ ಬಂತು, ನಂತರ ರ್ಯಾಟಿಫೈ ಯಾವಾಗ ಆಯಿತು, ಅದಾದಮೇಲೆ ಚಾಪ್ಟರ್ 11 and 12 ಏನು ಹೇಳುತ್ತೆ, ಮರುಭೂಮೀಕರಣದ ವಿರುದ್ಧ ಹೋರಾಡ್ತಕ್ಕಂಥದ್ದು, ಬರಗಾಲದ ಪರಿಣಾಮಗಳನ್ನು ತಗ್ಗಿಸ್ತಕ್ಕಂಥದ್ದು ಏನಿದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಹೋಗಿ ನೋಡ್ಬೇಕು ನೀವು ಅಷ್ಟೇ. ಸೊ ಎಲ್ಲವನ್ನು ಇಲ್ಲೇ ಹೇಳ್ರಿ ಅಂತ ಅನಿಸ್ತಾ ಇರುತ್ತೆ ನಿಮಗೆ, ಮತ್ತು ಹಿಂದೆ ಮಾಡಿರೋದಕ್ಕೆ ಏನು ಲಾಭ ಇದೆ ನಮಗೆ, ಎನರ್ಜಿ ಸುಮ್ಮನೆ ವೇಸ್ಟ್ ಆದಂಗೆ ಆಗುತ್ತೆ. ಇದು ರೆಕಾರ್ಡೆಡ್ ವೀಡಿಯೋಸ್ ಇದ್ದಾವೆ, ನಿಮ್ಮ ಕೈಯಾಗಿದೆ, ಯಾವ್ದು ಬೇಕಾದನ್ನು ನೋಡ್ಬೋದು, ಬೇಡವಾದದ್ದು ಮುಂದಕ್ಕೆ ಓಡಿಸ್ಬೋದು, ಹಿಂದಕ್ಕೆ ಓಡಿಸ್ಬೋದು, ಎಲ್ಲ ಮಾಡ್ಬೋದು ಅಲ್ವಾ. ಹೋಗಿ ಒಂದ್ಸಲ. ಕ್ವಶನ್ ನಂಬರ್ 5, ಮಹಿಳೆಯರಲ್ಲಿ ಕೃತಕ ಬುದ್ಧಿಮತ್ತೆ, ಸಾಕ್ಷರತೆ ಮತ್ತು ಡಿಜಿಟಲ್ ಸಬಲೀಕರಣವನ್ನು ಉತ್ತೇಜಿಸಲು ಯಾವ ಸಂಸ್ಥೆಯು ಯಶೋಧ AI ಉಪಕ್ರಮವನ್ನು ಪ್ರಾರಂಭಿಸಿತು. ಮೋಸ್ಟ್ಲಿ ಇದು ಆಲ್ರೆಡಿ ಬಂದಿತ್ತು ಅನಿಸುತ್ತೆ ನ್ಯೂಸಲ್ಲಿ, ಇನ್ನೊಂದು ಸಲ ಬಂದಿದೆ. ಸೊ ಓಕೆ, ಲೆಟ್ಸ್ ರೀಕ್ಯಾಪ್ ಒನ್ಸ್ ಅಗೇನ್. ಓಕೆ, ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ದ ಯಶೋಧ AI ಇನಿಷಿಯೇಟಿವ್ ಟು ಪ್ರಮೋಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಿಟ್ರಸಿ ಆ್ಯಂಡ್ ಡಿಜಿಟಲ್ ಎಂಪವರ್ಮೆಂಟ್ ಅಮಾಂಗ್ ವಿಮೆನ್. ಅಂದರೆ ಮಹಿಳೆಯರಲ್ಲಿ ಅವರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು, ಜೊತೆಗೆ ಡಿಜಿಟಲ್ ಆಗಿ ಸಬಲಗೊಳ್ಬೇಕು ಅನ್ನೋ ಉದ್ದೇಶದಿಂದ ಯಾವ ಸಂಸ್ಥೆ ಯಶೋಧ AI ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭಿಸಿದೆ. ನೀತಿ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, NCW ಅಥವಾ ರಾಷ್ಟ್ರೀಯ ಮಹಿಳಾ ಆಯೋಗ. NCW ಲಾಂಚಸ್ ಯಶೋಧ AI ಇನಿಷಿಯೇಟಿವ್ ಇನ್ ಜಲಂಧರ್ ಟು ಪ್ರಮೋಟ್ ಡಿಜಿಟಲ್ ಎಂಪವರ್ಮೆಂಟ್ ಆಫ್ ವಿಮೆನ್. ಮಹಿಳೆಯರ ಡಿಜಿಟಲ್ ಸಬಲೀಕರಣ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ರಾಷ್ಟ್ರೀಯ ಮಹಿಳಾ ಆಯೋಗವು ಪಂಜಾಬ್ನ ಜಲಂಧರ್ನಲ್ಲಿ ತನ್ನ ಯಶೋಧ AI ಉಪಕ್ರಮವನ್ನು ಪ್ರಾರಂಭ ಮಾಡಿತು. ಎಲ್ಲಿ ಅಂತ ಕೂಡ ಕೇಳ್ಬೋದು, ಪಂಜಾಬ್ನ ಜಲಂಧರಲ್ಲಿ. ಇಟ್ ಈಸ್ ಅನ್ AI ಲಿಟ್ರಸಿ ಪ್ರೋಗ್ರಾಮ್ ಬೀಯಿಂಗ್ ರನ್ ಬೈ NCW ಸಿನ್ಸ್ ಲಾಸ್ಟ್ ಇಯರ್. ಕಳೆದ ಒಂದು ವರ್ಷದಿಂದ NCW ನಡೆಸ್ತಾ ಇರ್ತಕ್ಕಂಥ AI ಸಾಕ್ಷರತಾ ಕಾರ್ಯಕ್ರಮ ಆಗ್ತಾ ಇದೆ. AI ಲಿಟ್ರಸಿ ಪ್ರೋಗ್ರಾಮ್ ಯಶೋಧ AI. The initiative aims to improve women's AI literacy, digital inclusion, cyber security, digital privacy and safe online practices. ಹೌದು, ಸೊ ಇವತ್ತು ಭಾಳ ನುರಿತಂಥವರೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಸೈಬರ್ ಸೆಕ್ಯುರಿಟಿ ಇಶ್ಯೂಸ್ಗೆ, ಆನ್ಲೈನು ಡಿಜಿಟಲ್ ಅರೆಸ್ಟು ಅಂತ ವಿಚಾರಗಳಿಗೆ. ಹಾಗಾಗಿ ಮಹಿಳೆಯರನ್ನು ಕೂಡ ಸಬಲರನ್ನಾಗಿ ಮಾಡಬೇಕು, ಅವ್ರಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜನ್ನು ತರಬೇಕನ್ನೋ ಉದ್ದೇಶಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಯಶೋಧ AI ಅಂತಕ್ಕಂಥ ಇನಿಷಿಯೇಟಿವ್ನ ಪಂಜಾಬ್ನ ಜಲಂಧರಲ್ಲಿ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದರು. ನ್ಯಾಷನಲ್ ವುಮೆನ್ ಕಮಿಷನ್ ಬಗ್ಗೆ ನಾವೀಗ ಆಲ್ರೆಡಿ ಕ್ಲಾಸ್ ನಂಬರ್ 1155 2026 ಹೂ ಈಸ್ ಹೂ ಪಾರ್ಟ್ 1, 1157 ಹೂ ಈಸ್ ಹೂ ಪಾರ್ಟ್ 2. ಸೊ ನೋಡಲೇಬೇಕಿದು, ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಬಗ್ಗೆ. ಸೊ ಈಗ ವಿಜಯ್ ಕಿಶೋರ್ ರಹತ್ಕರ್ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. 1992ರಲ್ಲಿ ಸ್ಥಾಪನೆ ಆಗಿತ್ತು ಮತ್ತು ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿ ಇದೆ ಅಂತ ಮಾತಾಡಿದ್ದೀವಿ, ನೋಡಿರ್ತೀರ ಕೂಡ.
ಕ್ವಶನ್ ನಂಬರ್ 6 ಕನ್ನಡ ಸಾಹಿತ್ಯ ಪರಿಷತ್ತು ಕಾಸಾಪ 2023, 2024, 2025ನೇ ಸಾಲಿಗೆ BMTC ಪ್ರಾಯೋಜಿತ ಮಯೂರ ವರ್ಮ ಸಾಹಿತ್ಯ ದತ್ತಿ ಪ್ರಶಸ್ತಿಗೆ 2023ರಿಂದ 5 ಜನ, 2024ರಿಂದ 5 ಜನ, 25ರಿಂದ 5 ಜನ, ಒಟ್ಟು 15 ಯುವ ಬರಹಗಾರರನ್ನು ಆಯ್ಕೆ ಮಾಡಿರುವುದಾಗಿ ಘೋಷಣೆ ಮಾಡಿದೆ ಕನ್ನಡ ಸಾಹಿತ್ಯ ಪರಿಷತ್ತು. KSP has announced 15 young writers as the winners of the BMTC sponsored Mayura Varma Literary Endowment Award for the years 2023, 24 and 25. ಮಯೂರ ವರ್ಮ ಸಾಹಿತ್ಯ ದತ್ತಿ ಪ್ರಶಸ್ತಿ ಪ್ರಕಟ. ಕನ್ನಡ ಸಾಹಿತ್ಯ ಪರಿಷತ್ತು ಮೂಲಕ ನೀಡುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪ್ರಾಯೋಜಿತ ಮಯೂರ ವರ್ಮ ಸಾಹಿತ್ಯ ದತ್ತಿ ಪ್ರಶಸ್ತಿಗಳನ್ನು ಪ್ರಕಟ ಮಾಡಲಾಗಿದೆ. 2023ನೇ ಸಾಲಿಗೆ ಯಾರ್ಯಾರು ಐವರು, 2024ನೇ ಸಾಲಿಗೆ ಯಾರ್ಯಾರು ಐವರು, 2025ನೇ ಸಾಲಿಗೆ ಯಾರ್ಯಾರು ಐವರು ಸಾಹಿತಿಗಳು ಅಂತಕ್ಕಂಥ ಮಾಹಿತಿ ಇಲ್ಲಿದೆ. ಬಟ್ ಅವರೆಲ್ಲರ ಹೆಸರು ನೆನ್ಪಿಡೋದು ಕಷ್ಟ ಆಗುತ್ತೆ. ಇಲ್ಲಿ ನಾವೇನು ತಿಳ್ಕೊಬೇಕಂದ್ರೆ ಈ ಒಂದು ಮಯೂರ ವರ್ಮ ಸಾಹಿತ್ಯ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಸಂಸ್ಥೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಕಾಸಾಪ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಪ್ರಾಯೋಜಿತ ಪ್ರಶಸ್ತಿಯಾಗಿದೆ. ನೃಪತುಂಗ ಪ್ರಶಸ್ತಿ ಕೂಡ ಇವರೇ ಕೊಡ್ತಾರೆ. ಇತ್ತೀಚೆಗೆ ಅನೌನ್ಸ್ ಆಗಿದೆ, ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿಲ್ಲ, ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ಮಯೂರ ವರ್ಮ ಪ್ರಶಸ್ತಿದು ಎಷ್ಟು ಪ್ರಶಸ್ತಿ ಮೊತ್ತ ಅಂದರೆ 25,000 ರೂಪಾಯಿ ನಗದು ಸ್ಮರಣಿಕೆ ಪ್ರಶಸ್ತಿ ಫಲಕ. ಪರಿಷತ್ತಿನ ಆಡಳಿತಾಧಿಕಾರಿ KA ದಯಾನಂದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿ ಈ ಪಟ್ಟಿಯನ್ನು ಅಂತಿಮಗೊಳಿಸಿದೆ. 3 ವರ್ಷದಿಂದ ಕೊಟ್ಟಿರಲಿಲ್ಲ, ಹಾಗಾಗಿ 3 ವರ್ಷದ್ದು 5 ಯುವ ಸಾಹಿತಿಗಳನ್ನು. ಸೊ ಯಾರ್ಯಾರು ಅಂತ ಬೇಕಾದರೆ ಹೆಸರನ್ನು ಒಂದ್ಸಲ ಓದ್ತೀನಿ, ನೆನ್ಪಿಡಿ. ಯಾಕಂದರೆ ಆ ಸಾಹಿತಿಗಳನ್ನು ನಾವು ಪ್ರೋತ್ಸಾಹಿಸಬೇಕಾಗಿರ್ತಕ್ಕಂಥದ್ದು ಕೂಡ. ಹಾಗಾಗಿ ಅವ್ರ ಹೆಸರನ್ನ ಒಂದ್ಸಲ ಓದ್ತೀನಿ, ಎಕ್ಸಾಮಲ್ಲಿ ಕೇಳದೇ ಇರ್ಬೋದು. ಲೆಟ್ಸ್ ರಿಮೆಂಬರ್ ದೋಸ್ ನೇಮ್ಸ್. ಗುಣವಂತ ಮಂಜು, ರಂಗಪ್ಪ ತಳವಾರ, ರೇಣುಕಾ ಯಳವರ, ಸಿದ್ದರಾಮ ಕೊಪ್ಪರ, ದ್ಯಾಮವ್ವ ನಡುವಿನ ಕೇರಿ, ವಿದ್ಯಾ. ಇವರು ಐವರು 2023ನೇ ಸಾಲಿಗೆ. 2024ನೇ ಸಾಲಿಗೆ ಫಾತಿಮಾ ರಲಿಯಾ, ಪ್ರಿಯಾಂಕಾ ಮಾವಿನಕರ, ಮಂಜುಳಾ ಹುಲಿಕುಂಟೆ, ಸುನೀತಾ ಜೆ, KS ಶೋಭಚಂದ್ರು ಕೊಮ್ಮನಾಳು. 2025ನೇ ಸಾಲಿಗೆ ಚಾಂದ್ ಪಾಷಾ NS, ಸಂಗಮಿತ್ರೆ ನಾಗರಕಟ್ಟ, ಶಾಲಾ ಮಾಸ್ತರ್, ಬಸವರಾಜ್ ಹೂಗಾರ್, ಬಸವರಾಜ್ ಉಮೇಶ್ ನಡಗಡ್ಡಿ. ಯಾಕಂದರೆ ಈ ಸಾಹಿತ್ಯಗಳು ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮತ್ತಷ್ಟು ಕೊಡುಗೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ. ಸೊ ಕಾಸಾಪ ಮಯೂರ ವರ್ಮ ಪ್ರಶಸ್ತಿ ಘೋಷಣೆ ಯಾರ್ಯಾರಂತ ಇನ್ನೊಂದು ಪೇಪರ್ ಕಟ್ಟಿಂಗ್ ಇದೆ. ಇಲ್ಲಿ ಒಂದು ಕಂಡೀಷನ್ ಏನಂದರೆ 45 ವರ್ಷದ ಒಳಗಿನವರಿಗೆ ಈ ಮಯೂರ ವರ್ಮ ಪ್ರಶಸ್ತಿಯನ್ನು ಕೊಡ್ತಾರೆ, ಯುವ ಸಾಹಿತಿಗಳು. ಕ್ವಶನ್ ನಂಬರ್ 7 ಮಾಂಕಾಳ ವೈದ್ಯರವರು ಕರ್ನಾಟಕ ವಿಧಾನಸಭೆ ಉಪಸಭಾಪತಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಅದೇ ಸಮಯದಲ್ಲಿ ಉಮಾಶ್ರೀರವರು ಕರ್ನಾಟಕ ವಿಧಾನ ಪರಿಷತ್ನ ಉಪಸಭಾಪತಿಗಳಾಗಿ. ಸೊ ನಾವು ಕಳೆದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಮೇಲ್ಮನೆ ಕೆಳಮನೆ ಅಂತ. ಸೊ ಈಗ ಮೇಲ್ಮನೆ ಅಂದರೆ ವಿಧಾನ ಪರಿಷತ್ತು, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಇದರ ಅಧ್ಯಕ್ಷರು ಅವ್ರನ್ನ ಸಭಾಪತಿಗಳು ಅಂತ ಕರಿತೀವಿ, ಉಪಾಧ್ಯಕ್ಷರು ಅವ್ರನ್ನ ಉಪಸಭಾಪತಿಗಳು ಅಂತ ಕರಿತೀವಿ. ಹಾಗಾದರೆ ಯಾರ್ಯಾರಾದರೂ ಈಗ ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ನಾವು, ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾಗಿ ಸಲೀಂ ಅಹ್ಮದ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಪದಗ್ರಹಣ ಕೂಡ ಮಾಡಿದರು. ಅವ್ರಿಗೆ ಸಹಾಯಕರಾಗಿ ಉಪಸಭಾಪತಿಗಳಾಗಿ ಚಿತ್ರನಟಿ ಉಮಾಶ್ರೀರವರು ಆಯ್ಕೆಯಾಗಿದ್ದಾರೆ, ನೆನ್ಪಿಟ್ಟಿರಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ KLA ಕರ್ನಾಟಕ ವಿಧಾನಸಭೆ ಏನಿದೆ ಅಥವಾ ಕೆಳಮನೆ ಅಂತ ಏನು ಕರಿತೀವಿ, ಕೆಳಮನೆಯ ಅಧ್ಯಕ್ಷರನ್ನು ಸ್ಪೀಕರ್ ಅಂತೀವಿ, ಸ್ಪೀಕರ್. ಹಾಗೂ ಅವರಿಗೆ ಸಹಾಯ ಮಾಡೋದಕ್ಕೆ ಎಲ್ಪರ್ ಯಾರಿದ್ದಾರೆ ಅವ್ರನ್ನ ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ, ಡೆಪ್ಯೂಟಿ ಸ್ಪೀಕರ್. ಈಗ ಸ್ಪೀಕರ್ ಆಗಿ ಈಗ ಆಲ್ರೆಡಿ ಯಾರು GS ಪಾಟೀಲ್ ಇರಬೇಕು, GS ಪಾಟೀಲ್ ಅವರು. ಅದೇ ಥರ ಈಗ ಡೆಪ್ಯೂಟಿ ಸ್ಪೀಕರ್ ಆಗಿ ಮಂಕಾಳ ವೈದ್ಯರವರು. ಕಳೆದ ವಿಡಿಯೋ ಮತ್ತು ಈ ವಿಡಿಯೋನ ಅಪ್ಡೇಟ್ ಮಾಡ್ಕೊಳ್ಳಿ. Mankala Vaidya was unanimously elected as a Deputy Speaker of the Karnataka Legislative Assembly, while Umashri was simultaneously elected as a Deputy Chairperson of the Karnataka Legislative Council, KLA, KLC. Mankala ಉಮಾಶ್ರೀ ಶಾಸನ ಸಭೆಯ ಹೊಸ ಡೆಪ್ಯೂಟಿಗಳು.
ವಿಧಾನಸಭೆಯ ನೂತನ ಉಪಸಭಾಧ್ಯಕ್ಷರಾಗಿ ಮಾಂಕಾಳ ವೈದ್ಯ, ವಿಧಾನ ಪರಿಷತ್ನ ಉಪಸಭಾಪತಿಗಳಾಗಿ ಉಮಾಶ್ರೀರವರು ಸರ್ವಾನುಮತದಿಂದ ಆಯ್ಕೆಯಾದರು. ವಿಧಾನಸಭೆಯಲ್ಲಿ ಸ್ಪೀಕರ್ GS ಪಾಟೀಲ್ ಅವರು ಉಪಸಭಾಧ್ಯಕ್ಷರ ಆಯ್ಕೆ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಸೊ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳು ಸಲೀಂ ಅಹ್ಮದ್ ಅವರು ಆ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದರು. ಇನ್ನು ಬೇರೆ ಬೇರೆ ಡೀಟೇಲ್ಸ್ ಇದೆ ನೋಡ್ಬೋದು. ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ GS ಪಾಟೀಲ್ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ಮಾಂಕಾಳ ವೈದ್ಯರವರಿಗೆ ಅಧಿಕಾರವನ್ನು ಅವನ್ನ ಬರಮಾಡಿಕೊಂಡ್ರು. ಅದೇ ಥರ ಸೊ ವಿಧಾನ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅಹ್ಮದ್ ರವರು ಉಪಸಭಾಪತಿಗಳಾಗಿರ್ತಕ್ಕಂಥ ಅಂದರೆ ಸಭಾಪತಿಗಳು ಉಪಸಭಾಪತಿಗಳನ್ನು ಶುಭಾಶಯ ಕೋರಿದರು. ಇನ್ನಿಲ್ಲಿ ಒಂದಷ್ಟು ಕಾನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಥವಾ ಪಾಲಿಟಿ ಡೀಟೇಲ್ಸ್ ಬರುತ್ತೆ. ಡೆಪ್ಯೂಟಿ ಸ್ಪೀಕರ್ ಆಫ್ ದ ಅಸೆಂಬ್ಲಿ ಆರ್ಟಿಕಲ್ 170. ಸ್ಪೀಕರ್ ಅಂತೆ ಡೆಪ್ಯೂಟಿ ಸ್ಪೀಕರ್ ಕೂಡ ವಿಧಾನಸಭೆಯ ಸದಸ್ಯರಿಂದಲೇ ಚುನಾಯಿತರಾಗ್ತಾರೆ. ಸ್ಪೀಕರ್ ಚುನಾವಣೆ ನಡೆದ ನಂತರ ಅವರ ಆಯ್ಕೆಯನ್ನು ಮಾಡಲಾಗುತ್ತೆ. ಈ ಹಿಂದೆ ಕಳೆದ ವಾರ ಸ್ಪೀಕರ್ ಚುನಾವಣೆ ಆಗಿತ್ತು, ಈಗ ಡೆಪ್ಯೂಟಿ ಸ್ಪೀಕರ್ ಚುನಾವಣೆ ಕೂಡ ಆಗ್ತಾ ಇದೆ. ಹಾಗಾದರೆ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ನಂತೆ ಉಪಸಭಾಪತಿಯ ವಿಧಾನಸಭೆ ಎಲ್ಲಿವರೆಗೂ ಅಧಿಕಾರದಲ್ಲಿರುತ್ತೋ ಅಲ್ಲಿವರೆಗೂ ಅವರು ಕೂಡ ಅಧಿಕಾರದಲ್ಲಿ ಮುಂದುವರಿತಾರೆ. ಈ ಕೆಳಗಿನ ಯಾವುದಾದ್ರೂ 3 ಸಂದರ್ಭಗಳಲ್ಲಿ ಅವರು ತಮ್ಮ ಕಚೇರಿಯನ್ನು ಮೊದಲೇ ತೆರವು ಮಾಡಬೇಕಾಗುತ್ತೆ. ಅಧಿಕಾರಾವಧಿ ಮುಗಿಯುವ ಮುಂಚೆ ಅವರು ವಿಧಾನಸಭೆ ಸದಸ್ಯತ್ವ ನಿಂತು ಹೋದರೆ ಅವರ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ತನ್ನಂತಾನೇ ಹೋಗುತ್ತೆ. ಅವರು ಸ್ಪೀಕರ್ಗೆ ಪತ್ರ ಬರೆಯುವ ಮೂಲಕ ರಾಜೀನಾಮೆ ಕೊಡಬಹುದು. ಈಗ ಒಂದು ಪ್ರಶ್ನೆ ಬರಬಹುದು, ಡೆಪ್ಯೂಟಿ ಸ್ಪೀಕರ್ ಅವರು ಯಾರಿಗೆ ರಾಜೀನಾಮೆ ಕೊಟ್ಟು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಬಹುದು? ಗವರ್ನರ್ಗ, ಮುಖ್ಯಮಂತ್ರಿಗಳಿಗ, ಸ್ಪೀಕರ್ಗ ಅಥವಾ ರಾಷ್ಟ್ರಪತಿಗಳಿಗೆ? ಯಾರಿಗೆ ಅಂದರೆ ಸ್ಪೀಕರ್ ಯಾರ್ತಾರೆ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಅವರು ರಾಜೀನಾಮೆ ಪತ್ರ ಕೊಡಬಹುದು. ಮತ್ತು ಒಂದು ವೇಳೆ ವಿಧಾನಸಭೆ ಎಲ್ಲ ಸದಸ್ಯರ ಬಹುಮತದಿಂದ ಅಂಗೀಕರಿಸಲ್ಪಟ್ಟ ನಿರ್ಣಯದಿಂದ ಅವರನ್ನು ಪದಚ್ಯುತಿಗೊಳಿಸಿದರೆ ಅಂತಹ ನಿರ್ಣಯವನ್ನು 14 ದಿನಗಳ ಮುಂಚಿತವಾಗಿ ಸೂಚನಾ ಪತ್ರ ನೀಡಿದ ನಂತರವೇ ಮಂಡಿಸಬಹುದು. ಆರ್ಟಿಕಲ್ 180 ಏನು ಹೇಳುತ್ತೆ? ಡೆಪ್ಯೂಟಿ ಸ್ಪೀಕರ್ ಪರ್ಫಾರ್ಮ್ಸ್ ದ ಡ್ಯೂಟೀಸ್ ಆಫ್ ದ ಸ್ಪೀಕರ್ಸ್ ಆಫೀಸ್ ವೆನ್ ಇಟ್ ಈಸ್ ವೇಕೆಂಟ್. ಅಂದರೆ ಸ್ಪೀಕರ್ ಸ್ಥಾನ ಖಾಲಿ ಇದ್ದಾಗ ಡೆಪ್ಯೂಟಿ ಸ್ಪೀಕರ್ ಅವರ ಕರ್ತವ್ಯಗಳನ್ನು ಸ್ಪೀಕರ್ ಅವರ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಸ್ಪೀಕರ್ ಸದನದ ಸಭೆಗೆ ಗೈರು ಹಾಜರಾದಾಗ ಉಪಸಭಾಪತಿಯು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಈಗ GS ಪಾಟೀಲ್ ಅವರು ಒಂದು ವೇಳೆ ಒಂದಿನ ರಜೆ ಇದ್ದರೆ ಮಾಂಕಾಳ ವೈದ್ಯರವರು ನೋಡ್ಕೊಳ್ತಾರೆ. ಸ್ಪೀಕರ್ಗಿರ್ತಕ್ಕಂಥ ಎಲ್ಲ ಅರ್ಹತೆಗಳು, ಎಲ್ಲ ಏನಂತೀವಿ ಅಧಿಕಾರಗಳು ಡೆಪ್ಯೂಟಿ ಸ್ಪೀಕರಿಗೆ ಬರ್ತವೆ. ಸಪೋಸ್ GS ಪಾಟೀಲ್ ಅವರು ಆ ವಿಧಾನಸಭೆ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ 1 ಗಂಟೆ ವಿಶ್ರಾಂತಿಗೆ ಹೋಗಿದ್ದರೆ ಆವಾಗ ಇವರೇ ಎಲ್ಲ ವ್ಯವಸ್ಥೆಗಳ. ಎರಡೂ ಸಂದರ್ಭಗಳಲ್ಲಿ ಕೂಡ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರ್ನ ಎಲ್ಲ ಅಧಿಕಾರಗಳನ್ನು ವಹಿಸ್ಕೊಳ್ತಾರೆ. ಇದು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ. ಇನ್ನು ಡೆಪ್ಯೂಟಿ ಚೇರ್ಮನ್ ಆಫ್ ದ ಕೌನ್ಸಿಲ್ ಉಮಾಶ್ರೀರವರ ಬಗ್ಗೆ ನೋಡೋಣ. ಸೊ ಆರ್ಟಿಕಲ್ 182, ಲೈಕ್ ದ ಚೇರ್ಮನ್, ದ ಡೆಪ್ಯೂಟಿ ಚೇರ್ಮನ್ ಈಸ್ ಆಲ್ಸೋ ಎಲೆಕ್ಟೆಡ್ ಬೈ ದ ಕೌನ್ಸಿಲ್ itself from amongst its members. He is elected after the election of the speaker has taken place. ಆರ್ಟಿಕಲ್ 182. ಇಲ್ಲೂ ಕೂಡ ಅಷ್ಟೇ, ಅವರು ತಮ್ಮ ರಾಜೀನಾಮೆಯನ್ನು ಅವರು ಸಭಾಪತಿಗಳಿಗೆ ಕೊಟ್ಟು ರಾಜೀನಾಮೆ ಕೊಡಬಹುದು. ಒಂದು ವೇಳೆ ಅವರ ವಿಧಾನ ಪರಿಷತ್ನ ಸದಸ್ಯತ್ವ ನಿಂತು ಹೋದರೆ ಆಬ್ವಿಯಸ್ಲಿ ಅವರ ಉಪಸಭಾಪತಿ ಸ್ಥಾನ ಕೂಡ ಹೋಗುತ್ತೆ. ಇದೆಲ್ಲ ಸೇಮ್ ಡೀಟೇಲ್ಸ್, ಸೇಮ್. ಒಂದು ವೇಳೆ ಸಭಾಪತಿಗಳು ರಜದ ಮೇಲಿದ್ದರೆ, ಅವರು ಹೊರಗಡೆ ಹೋಗಿದ್ರೆ, ಪೀಠದ ಮೇಲೆ ಇಲ್ಲದೆ ಹೋದರೆ ಡೆಪ್ಯೂಟಿ ಚೇರ್ಮನ್ ಅಥವಾ ಉಪಸಭಾಪತಿಗಳೇ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮತ್ತು ಚೇರ್ಮನ್ ಅವರಿಗೆ ಅಂದರೆ ಸಭಾಪತಿಗಳಿದ್ದಂತಹ ಎಲ್ಲ ಅಧಿಕಾರಿಗಳು ಕೂಡ ಇವರಿಗೆ ಉಪಸ್ಥಿತವಾಗ್ತವೆ ಅಷ್ಟೇ. ಓಕೆ. ಕ್ವೆಶ್ಚನ್ ನಂಬರ್ 8. ಮೈಸೂರಿನ ಇತಿಹಾಸಕಾರ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ PV ನಂಜರಾಜ್ ಅರಸ್ ಅವರನ್ನು ಕರ್ನಾಟಕ ಸರ್ಕಾರವು 2026-27 ಸಾಲಿನ ರಾಜ್ಯ ಮಟ್ಟದ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಆಗಾಗ ಪ್ರೊಫೆಸರ್ PV ನಂಜರಾಜ್ ಅರಸರವರು ಸುದ್ದಿಗೆ ಬಂದಿರ್ತಾರೆ. ಇತಿಹಾಸದ ಬಗ್ಗೆ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಏನಾದರೂ ತಕರಾರುಗಳು ಬಂದಾಗ, ಯಾರಾದರೂ ಏನಾದರೂ ಮಾತುಗಳನ್ನು ಆಡಿದಾಗ ಫಸ್ಟ್ PV ನಂಜರಾಜ್ ಅರಸರು, ಅದರಲ್ಲೂ ಮೈಸೂರಿನ ಇತಿಹಾಸದ ಬಗ್ಗೆ ಆಗಲಿ, ಮೈಸೂರಿನ ಒಡೆಯರ ಇತಿಹಾಸಗಳ ಬಗ್ಗೆ ಆಗಲಿ, ಅವರ ಬೇರೆ ಬೇರೆ ವಿಚಾರಗಳು ಬಂದಾಗೆಲ್ಲ ಅವರು ಸುದ್ದಿಗೆ ಬಂದಿರ್ತಾರೆ. ನೋಡಿರ್ತೀರ ನೀವು. ಪ್ರೊಫೆಸರ್ PV ನಂಜರಾಜ್ ಅರಸ್ ಅವರು ಮೈಸೂರಿನ ಇತಿಹಾಸಕಾರರು, ರಿಟೈರ್ಡ್ ಪ್ರೊಫೆಸರ್ ಕೂಡ. ಅವರಿಗೆ 2026-27 ಸಾಲಿನ ರಾಜ್ಯ ಮಟ್ಟದ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ನೀಡ್ತಾ ಇದೆ ಕರ್ನಾಟಕ ಸರ್ಕಾರ. ಮೈಸೂರು ಬೇಸ್ಡ್ ಹಿಸ್ಟರಿಯನ್ ಆ್ಯಂಡ್ ರಿಟೈರ್ಡ್ ಪ್ರೊಫೆಸರ್ PV ನಂಜರಾಜ್
Aras has been selected for the state level D. Devraj Arasu Award for the 2026 and 27 by the government of Karnataka. ಪ್ರೊಫೆಸರ್ ಪಿ ವಿ ನಂಜರಾಜ್ ಅರಸುಗೆ ಡಿ ದೇವರಾಜ್ ಅರಸು ಪ್ರಶಸ್ತಿ. ಪ್ರಸಕ್ತ ಸಾಲಿನ ಅಂದರೆ 2026-27ನೇ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಪ್ರೊಫೆಸರ್ ಪಿ ವಿ ನಂಜರಾಜ್ ಅರಸು ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಸಾಮಾಜಿಕ ನ್ಯಾಯದ ಪರವಾಗಿ ಪ್ರೊಫೆಸರ್ ಪಿ ವಿ ನಂಜರಾಜ್ ಅರಸರವರು ನಡೆಸಿರುವ ಹೋರಾಟ, ದೇವರಾಜ್ ಅರಸುರವರ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಹಾಕಿರುವ ಶ್ರಮ, ಅಧ್ಯಾಪಕರಾಗಿ ನೀಡಿದ ಕೊಡುಗೆ ಪರಿಗಣಿಸಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಎಸ್ ತಂಗಡಿಗಿರವರು ಹೇಳಿದ್ದಾರೆ. ಈ ಒಂದು ಆಯ್ಕೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ಏನು ರಚನೆ ಮಾಡಿರ್ತಾರೆ, ಪ್ರಶಸ್ತಿ ಆಯ್ಕೆಗೆ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದ್ರು. ಆ ಸಮಿತಿಯು ಪ್ರೊಫೆಸರ್ ನಂಜರಾಜ್ ಅರಸರವರನ್ನು ಆಯ್ಕೆ ಮಾಡಿದ್ದು. ಈ ಒಂದು ಡಿ ದೇವರಾಜ್ ಅರಸು ಪ್ರಶಸ್ತಿಯು 5 ಲಕ್ಷ ರೂಪಾಯಿ ನಗದು ಮೌಲ್ಯ ಮತ್ತು ಫಲಕವನ್ನು ಒಳಗೊಂಡಿದೆ. ಇದೇ ಆಗಸ್ಟ್ 20ರಂದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ದೇವರಾಜ್ ಅರಸುರವರ 111ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಪದವಿ, ಬನಾರಸ್ ಹಿಂದೂ ವಿವಿಯಿಂದ MA ಹಿಂದಿ ಪದವಿ, 73ರಲ್ಲಿ ವಿಶ್ವವಿದ್ಯಾಲಯದಲ್ಲಿ PhD ಪದವಿ, ಮೈಸೂರಲ್ಲಿ 39 ವರ್ಷಗಳ ಕಾಲ ಹಿಂದಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರೂ ಕೂಡ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ದರ್ಶನ, ಮರೆಯಲಾಗದ ಮಹಾಚೇತನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು 100 ವರ್ಷಗಳ ಹಿಂದೆ ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಪ್ರೊಫೆಸರ್ ಪಿ ವಿ ನಂಜರಾಜ್ ಅರಸ್ ಅವರಿಗೆ 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇರುವ ಫಲಕವನ್ನು ಒಳಗೊಂಡಿರ್ತಕ್ಕಂಥ 2026-27ನೇ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಗೌರವಿಸಿದೆ. ನಂಜರಾಜ ಅರಸಿಗೆ ದೇವರಾಜ ಅರಸು ಪ್ರಶಸ್ತಿ ಪ್ರದಾನ ಸಮಾರಂಭದ ಬಗ್ಗೆ ಡೀಟೇಲ್ ಕೂಡ ಇದೆ, ನೋಡ್ಬೋದು. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ನೀಡತಕ್ಕಂಥ ದೇವರಾಜ್ ಅರಸು ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದಿಂದ ಪ್ರತಿ ವರ್ಷ ಡಿ ದೇವರಾಜ್ ಅರಸು ಸ್ಮರಣಾರ್ಥ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ನೀಡಲಾಗ್ತಾ ಇದೆ. 5 ಲಕ್ಷ ರೂಪಾಯಿ ಪ್ರೈಸ್ ಮನಿ, ಪ್ರಶಸ್ತಿ ಫಲಕವನ್ನು ಹೊಂದಿರುತ್ತೆ. 2023ರಲ್ಲಿ ಕಾಗೋಡು ತಿಮ್ಮಪ್ಪರವರಿಗೆ, 2024ರಲ್ಲಿ SK ಕಾಂತರವರಿಗೆ, 2025-26ರಲ್ಲಿ ಕಲ್ಲೆ ಶಿವೋತ್ತಮ ರಾವ್ ಅವರಿಗೆ, 2026-27ನೇ ಸಾಲಿಗೆ ಪ್ರೊಫೆಸರ್ ಪಿ ವಿ ನಂಜರಾಜ್ ಅರಸೂರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅದಕ್ಕೋಸ್ಕರ ಕ್ಲಾಸ್ ನಂಬರ್ 1107ನಲ್ಲಿ ಕರ್ನಾಟಕ ಪ್ರಶಸ್ತಿಗಳು ಮತ್ತು ಗೌರವಗಳು 2026ರಲ್ಲಿ ಕರ್ನಾಟಕದ ವಿವಿಧ ಪ್ರಶಸ್ತಿಗಳು ಏನು ಗೌರವಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನ ವಿತ್ MCQs ವಿತ್ PYQs 30ಕ್ಕೂ ಹೆಚ್ಚು ಅವಾರ್ಡ್ಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೀನಿ ಕ್ಲಾಸ್ ನಂಬರ್ 1107ನಲ್ಲಿ. ಮತ್ತೆ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ. ಅಲ್ಲಿಂದ ಇಲ್ಲಿಗೆ ಯಾವ ಅಪ್ಡೇಟ್ ಇದ್ರೆ ಅವು ಕರೆಂಟ್ ಅಫೇರ್ಸಲ್ಲಿ ಹೇಳ್ತೀವಿ. ಅದು ಬಿಟ್ಟು ಮತ್ತೆ ಮಾಡಿಕೊಡಿ ಸರ್ ಅಂದರೆ ಬೇರೆ ವಿಡಿಯೋ ಮಾಡೋದು ಯಾವಾಗ ನಾವು? ಸ್ವಲ್ಪ ನೀವು ಎಫರ್ಟ್ ಹಾಕ್ಬೇಕು, ಎಲ್ಲ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ? ಕ್ವಶನ್ ನಂಬರ್ 9, ಉದ್ಯೋಗಾಂಕ್ಷಿಗಳಿಗೆ ವಲಯದಲ್ಲಿನ ಉದ್ಯೋಗ ಮಾಹಿತಿ ನೀಡುವ ಉದ್ದೇಶದಿಂದ ಯುವ ಸೇತು ಎಂಬ ಹೊಸ ಯೋಜನೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದರೆ. ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅನೌನ್ಸ್ ಪ್ಲಾನ್ಸ್ ಟು ಲಾಂಚ್ ಅ ನ್ಯೂ ಸ್ಕೀಮ್ ಕಾಲ್ಡ್ ಯುವ ಸೇತು ವಿತ್ ದ ಏಮ್ ಆಫ್ ಪ್ರೊವೈಡಿಂಗ್ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಟು ದ ಆಸ್ಪಿರೆಂಟ್ಸ್ ಇನ್ ದ ಸೆಕ್ಟರ್. ಖಾಸಗಿ ವಲಯದಲ್ಲಿನ ಮಾಹಿತಿ ನೀಡುವ ಗುರಿ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದರೆ. ಉದ್ಯೋಗಾಕಾಂಕ್ಷಿಗಳಿಗೆ ನೆರವಿಗೆ ಯುವ ಸೇತು ಉದ್ಯೋಗಾಕಾಂಕ್ಷಿಗಳಿಗೆ ಖಾಸಗಿ ವಲಯದಲ್ಲಿನ ಉದ್ಯೋಗ ಮಾಹಿತಿ ನೀಡುವ ಉದ್ದೇಶದಿಂದ ಯುವ ಸೇತು ಎಂಬ ಹೊಸ ಯೋಜನೆಗೆ ಜಾರಿಗೆ ತರಲು ಚಿಂತನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಂಗಳವಾರ ಆಯೋಜಿಸಿದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರು ಉದ್ಘಾಟಿಸಿ ಹೇಳ್ತಾ ಇದ್ರು. ರಾಜ್ಯದಲ್ಲಿ ಲಕ್ಷಾಂತರ ಮಂದಿ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಅವರಿಗೆ ಖಾಸಗಿ ಸಂಸ್ಥೆಗಳ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡುವ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಲು ಸಹಾಯವಾಗುವಂತೆ ಯುವ ಸೇತು ಯೋಜನೆ ಜಾರಿಗೆ ತರಲಾಗುವುದು. ಇದಕ್ಕಾಗಿ ಒಂದು ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು. ಉದ್ಯೋಗ ಆಕಾಂಕ್ಷಿಗಳು ಈ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡು ಯಾವ್ಯಾವ ಜಾಬು ಯಾವ ಕಂಪ್ನಿಯಲ್ಲಿ ಇದ್ದಾವೆ, ನಿಮಗೆ ಇಮೇಲ್ ಬರ್ಬೋದು, ನಿಮಗೆ ವಾಟ್ಸಪ್ ಬರ್ಬೋದು, ನಿಮಗೆ ಮಾಹಿತಿ ಬರ್ಬೋದು. ನೀವು ರಿಜಿಸ್ಟರ್ ಆಗಬೇಕು. ಯುವ ಸೇತು ಇಡೀ ಕರ್ನಾಟಕದ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳಿಗೆ ಎಲ್ಲೆಲ್ಲಿ ಜಾಬ್ಸ್ ಇದ್ದಾವೆ, ಏನೇನು ಕ್ವಾಲಿಫಿಕೇಷನ್, ಏನು ಸ್ಯಾಲ್ರಿ, ಯಾವ ಕಂಪನಿ, ಏನು ಕತೆ ಅಂತ ಎಲ್ಲ ಡೀಟೇಲನ್ನು ಒಂದೇ ಪೋರ್ಟಲಲ್ಲಿ ತಂದು ಕೊಡ್ತಕ್ಕಂಥದ್ದು ಯುವ ಸೇತು ಉದ್ಯೋಗ ಮಾಹಿತಿ ಕೇಂದ್ರವಾಗುತ್ತೆ. ಒಂದು ಪೋರ್ಟಲ್ ಆಗುತ್ತೆ.
ಕ್ವಶನ್ ನಂಬರ್ 10, ಬೆಂಗಳೂರಿನ ಕಿಯೋನಿಕ್ಸ್ ಮೂಲಕ ಅಭಿವೃದ್ಧಿಪಡಿಸಲಾದ 18,999 ಬೆಲೆಯ ಭಾರತದ ಮೊದಲ ಸ್ವದೇಶಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈಯಕ್ತಿಕ ಕಂಪ್ಯೂಟರ್ ಕಿಯೋ ಜ್ಞಾನ ಆಧಾರಿತ ಮಿತವ್ಯಯಕಾರಿ ಮತ್ತು ಮುಕ್ತ ಮೂಲವನ್ನು ಕರ್ನಾಟಕ ಪರಿಚಯಿಸಿದೆ. ಎ ನಾಲೆಜ್ ಡ್ರಿವನ್ ಎಕನಾಮಿಕಲ್ ಆ್ಯಂಡ್ ಓಪನ್ ಸೋರ್ಸ್. ಕಿಯೋ, ಕೆ ಅಂದರೆ ನಾಲೆಜ್ ಡ್ರಿವನ್, ಇ ಅಂದರೆ ಎಕನಾಮಿಕಲ್, ಓ ಅಂದರೆ ಓಪನ್ ಸೋರ್ಸ್. ಹೀಗೆ ಕರ್ನಾಟಕ ರೋಲ್ಡ್ ಔಟ್ ದ ಇಂಡಿಯಾಸ್ ಫಸ್ಟ್ ಓಮ್ ಮೇಡ್ AI ಪರ್ಸನಲ್ ಕಂಪ್ಯೂಟರ್ ಕಿಯೋ ಪ್ರೈಸ್ಡ್ ಅಟ್ 18,999 ಡೆವಲಪ್ಡ್ ವಯಾ ಕಿಯೋನಿಕ್ಸ್ ಇನ್ ಬೆಂಗಳೂರು. ಅಗ್ಗದ ಕಂಪ್ಯೂಟರ್ ಕಿಯೋ ಲೋಕಾರ್ಪಣೆ. AI ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಿ ಮುಖ್ಯಮಂತ್ರಿ DK ಶಿ. ನೋಡಿ, ಸೊ ನಗರದಲ್ಲಿ ಶುಕ್ರವಾರ AI ತಂತ್ರಜ್ಞಾನದ ಕಿಯೋ ಕಂಪ್ಯೂಟರ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ IT-BT ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು, ಕ್ರಿಸ್ ಗೋಪಾಲಕೃಷ್ಣನ್ ಅವರು, ನಮ್ಮ ಇನ್ಫೋಸಿಸ್ ಫೌಂಡರ್ ಒಬ್ಬರು, ಮತ್ತು ನಮ್ಮ ಕರ್ನಾಟಕದ ವಿಷನ್ ಗ್ರೂಪ್ ಇನ್ಫಾರ್ಮೇಷನ್ ಟೆಕ್ನಾಲಜಿ VGITಯ ಚೇರ್ಮನ್ ಕೂಡ ಶರತ್ ಬಚ್ಚೇಗೌಡರು MLA ಮತ್ತು ಈ ಒಂದು ಕಿಯೋನಿಕ್ಸ್ನ ಚೇರ್ಮನ್ ಕೂಡ KH ಮುನಿಯಪ್ಪರವರು, ಸಚಿವರು, ಸಮಾಜ ಕಲ್ಯಾಣ ಸಚಿವರು ಈಶ್ವರ್ B ಖಂಡ್ರೆಯವರು, ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಹೀಗೆ ಇನ್ನಿತರ ಮುಖ್ಯ ಅತಿಥಿಗಳು ಇದರಲ್ಲಿ ಭಾಗವಹಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ, ಸಮಾನತೆ, ಅವಕಾಶ, ಬೆಳವಣಿಗೆಗೆ ಅಡಿಪಾಯವಾಗಿದೆ ಎಂದು ಕಿಯೋನಿಕ್ಸ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಅಗ್ಗದ ಕಂಪ್ಯೂಟರ್ ಕಿಯೋ ಲೋಕಾರ್ಪಣೆ ಮಾಡ್ತಾ ಇದ್ರು. ಇದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಬಲಗೊಳಿಸುವ ಸಾಧನವಾಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಕಿಯೋನಿಕ್ಸ್ ಅಧ್ಯಕ್ಷರು ಶರತ್ ಕುಮಾರ್ ಬಚ್ಚೇಗೌಡರು ಕೂಡ ಇದ್ರು ಈ ಸಂದರ್ಭ. ಕಿಯೋ ಟು ಟೇಕ್ AI ಕಂಪ್ಯೂಟಿಂಗ್ ಟು ಎವ್ರಿ ಗೌರ್ಮೆಂಟ್ ಸ್ಕೂಲ್ ಇನ್ ಸ್ಟೇಟ್. ಬೇರೆ ಬೇರೆ ಥರ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು. ಕಿಯೋವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಕಿಯೋನಿಕ್ಸ್ ಅವರು. ಇದನ್ನು ಯಾರು ಬಿಡುಗಡೆ ಮಾಡಿದರು, ಎಲ್ಲಿ ಬಿಡುಗಡೆ ಮಾಡಿದರು, ಅದರ ಉದ್ದೇಶ ಏನು, ಕಿಯೋ ಇದರ ವಿಸ್ತೃತ ರೂಪವೇನು? ಸೊ ಇದೆಲ್ಲ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಲವಾರು ಬಾರಿ. ನಾವು ಕ್ಲಾಸ್ ನಂಬರ್ 992 ಅಲ್ಲಿ ಬೆಂಗಳೂರು ಟೆಕ್ ಸಮಿಟ್ 2025 ಸಂದರ್ಭದಲ್ಲಿ ಹಲವಾರು ಪಾಲಿಸಿಗಳನ್ನು ಮಾತಾಡಿದ್ವಿ. ಸ್ಟಾರ್ಟಪ್ ಪಾಲಿಸಿ, IT ಪಾಲಿಸಿ, ಸ್ಕಿಲ್ ಡೆವಲಪ್ಮೆಂಟ್, ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ ಇವೆಲ್ಲವುಗಳನ್ನು ರಿವೀಲ್ ಮಾಡಿದ್ರಲ್ವ. ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ವಿ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2025 ಬಗ್ಗೆ ಸಪ್ರೇಟ್ ಡೀಟೇಲ್ಡ್ ವಿಡಿಯೋ ಏನು ಮಾಡಿದ್ವಿ. ಆ ವಿಡಿಯೋದಲ್ಲಿ ಕಿಯೋ knowledge driven economical open source is an affordable AI ready personal computer designed to bridge Karnataka's digital access gap. ಮತ್ತೆ ಎರಡನೇ ಹೇಳಿಕೆ, ಇಟ್ ಆಪರೇಟ್ಸ್ ಆನ್ ಓಪನ್ ಸೋರ್ಸ್ RISC-V ಪ್ರೊಸೆಸರ್ ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಕಿಯೋ ಇನ್ಕ್ಲೂಡ್ಸ್ ಇಂಡಿಯಾಸ್ ಫಸ್ಟ್ ಲೋಕಲ್ AI ಚಾಟ್ಬಾಟ್ ಬುದ್ಧ ಟ್ರೈನ್ಡ್ ಆನ್ ದ ಕರ್ನಾಟಕ DSRT ಸಿಲೆಬಸ್. ಈಗ ನೋಡಿ, ಕಿಯೋ ಮೇಲೇ ಒಂದು ಹೇಳಿಕೆ ಮುಖಾಂತರ ಮಾತಾಡಿದ್ವಿ ನಾವು. ಭಾಳ ಯೂಸ್ ಆಗಿತ್ತು ಕೂಡ. ಮುಂದೆ ಹಲವಾರು ಎಕ್ಸಾಮ್ಗಳಿದ್ದಾವೆ, ಯೂಸ್ ಆಗುತ್ತೆ ಕೂಡ. ನಾನು ಹೇಳಿರ್ತಕ್ಕಂಥ ಎಲ್ಲ ಕ್ಲಾಸ್ ನಂಬರ್ಗಳನ್ನು ಹೋಗಿ ನೋಡಬೇಕು. ಎಲ್ಲ ಇಲ್ಲೇ ಹೇಳ್ರಿ ಅಂದರೆ ಆಗಲ್ಲ, ಅರ್ಥ ಮಾಡ್ಕೊಳ್ರಿ. ಇಷ್ಟು ಹೇಳ್ತಾ ಕಿಯೋ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆ, ನೀವೇ PDF ಕೊಟ್ಟಾಗ ನೋಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನಂಬರ್ 1, 2, 3, 2 ಆಗಿತ್ತು ಮತ್ತು ಆಗಸ್ಟ್ 2026 10ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಆದಷ್ಟು ಶೀಘ್ರದಲ್ಲಿ ಇದರ PDF ಅನ್ನು ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ